ಗೊತ್ತಿಲ್ಲ ಶಿವನೇ ಭಕ್ತಿದಾರೆಯೋ. ಚೋಳರ ಕಾಲದ ಪುರಾತನ ನಿಡವಂದ ಗ್ರಾಮದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಸಂಪನ್ನ 3,000ಕ್ಕೂ ಅಧಿಕ ಭಕ್ತರಿಗೆ ಲಾಡು ಪ್ರಸಾದ ವಿತರಣೆ, ಕಲ್ಯಾಣೋತ್ಸವ, ವೈಕುಂಠ ದ್ವಾರ, ಸಂಚಿ ಮುತ್ತಿನ ಪಲ್ಲಕ್ಕಿ ಉತ್ಸವ ಆಯೋಜನೆ. ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ನಿಡವಂದ ಗ್ರಾಮದಲ್ಲಿ ಇರುವ ಪುರಾತನ ಚೋಳರ ಕಾಲದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಮಂಗಳವಾರ ವೈಕುಂಠ ಏಕಾದಶಿ ಹಿನ್ನೆಲೆ ವೈಕುಂಠ ದ್ವಾರ ದರ್ಶನ, ಸ್ವಾಮಿಯ ಕಲ್ಯಾಣೋತ್ಸವ, ಹೋಮ ಸೇರಿ ಇನ್ನಿತರ ಧಾರ್ಮಿಕ ಕಾರ್ಯಗಳು ಸಂಪನ್ನವಾಗಿದೆ. ವೈಕುಂಠ ಏಕಾದಶಿ ಅಂಗವಾಗಿ ಬೆಳಿಗ್ಗೆ 6:30ರಿಂದಲೇ ವೈಕುಂಠ ದ್ವಾರ ದರ್ಶನ, ಬೆಳಿಗ್ಗೆ ಹೋಮಾದಿ ಕೈಂಕರ್ಯಗಳು, ಮಧ್ಯಾಹ್ನದ ವೇಳೆಗೆ ಕಲ್ಯಾಣೋತ್ಸವ ನಡೆಯಿತು. ಮಧ್ಯಾಹ್ನದ ವೇಳೆಗೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಜರುಗಿತು. ಸಂಜೆ 5:30ಕ್ಕೆ ಶ್ರೀ ಪದ್ಮಾವತಿ ಮಹಾಲಕ್ಷ್ಮಿ ಶ್ರೀ ವೆಂಕಟರಮಣ ಸ್ವಾಮಿ ಸಮೇತ ಗರುಡಾರೂಢಾಗಿ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಿತು ಅಂತ ದೇವಾಲಯದ ಪ್ರಧಾನ ಅರ್ಚಕರು ಆದ ರಾಮಾನುಜಾಚಾರ್ಯ ತಿಳಿಸಿದರು. ಚೌಟ ಕಾಲದ್ದು ಇಲ್ಲಿ ಈಗಿನ ಇದರಲ್ಲಿ ಆಲೆ ಒಂದು 12 ವರ್ಷದಿಂದ ಕಲ್ಯಾಣೋತ್ಸವ ಮಾಡ್ತಾ ಇದೀವಿ. ಕಲ್ಯಾಣೋತ್ಸವ ಮಾಡಿದವರು ಇಲ್ಲಿ ಪೂಜೆ ಕೂತ್ಕೊಂಡವರು, ಮದುವೆ ಆಗಿಲ್ಲ ಅಂದವರು ಯಾವ ಮದುವೆ ಆಗಿಲ್ಲ, ಇಲ್ಲಿ ಸೇವೆ ಸಲ್ಲಿಸ್ತಾರಲ್ಲ ಕಲ್ಯಾಣೋತ್ಸವದ್ದು, ಆ ಸೇವೆಗೆ ಒಳ್ಳೆಯ ಪ್ರತಿಫಲ. ಅದು ಜೀರಿಗೆ ಬೆಲ್ಲ ನಾವು ಕೊಡ್ತೀವಲ್ಲ, ಆ ಜೀರಿಗೆ ಬೆಲ್ಲ ತಗೊಂಡೋಗಿ ಅವರು ಇದನ್ನು ಮಾಡ್ಕೊತಾರೆ. ಆಮೇಲೆ ಬಾಶಿಂಗ ಕೊಡ್ತೀವಿ, ನಾವು ಹೆಣ್ಣು ಹೊರದು ಇವ್ರಿಗೆ ಕೊಡ್ತೀವಿ, ಅದನ್ನು ಬಾಶಿಂಗ ಕೊಡ್ತೀವಿ. ಆ ಇದರಿಂದ ಇದು ಮಾಡ್ಕೊಂಡು ಕಲ್ಯಾಣೋತ್ಸವ ಎಷ್ಟೋ ಜನಕ್ಕೆ ಕಲ್ಯಾಣೋತ್ಸವ ಆಗೈತೆ. ಇಲ್ಲಿಂದ ಬಂದು ಜೀರಿಗೆ ಬೆಲ್ಲ ತಗೊಂಡೋದರು ಮತ್ತು ಬಾಶಿಂಗ ತಗೊಂಡೋದರು, ಅವರಿಗೆ ಕಲ್ಯಾಣೋತ್ಸವ ಆಗೈತೆ. ಮದುವೆ ಆಗಿದೆ. ಎಷ್ಟೋ ಜನಕ್ಕೆ ಮದುವೆ ಆಗಿದೆ. 12 ವರ್ಷದಿಂದ ಎಷ್ಟೋ ಜನ ಬಂದು ತಗೊಂಡೋಗಿದ್ದಾರೆ. ಜೀರಿಗೆ ಬೆಲ್ಲ ಮತ್ತು ಇದು ಬಾಸಿಂಗ ಕೊಟ್ಟಿದ್ದೀವಲ್ಲ, ಅದನ್ನು ತಗೊಂಡೋಗಿದ್ದಾಗ ಅವ್ರು ಬಂದವ್ರು ತಿರ್ಗಾ ರಿಟರ್ನ್ ಬಂದವ್ರೆ. ನಾವು ಸೇವೆ ಸಲ್ಲಿಸ್ತೀವಿ, ನಾವು ಒಂದು ಇದು ಮಾಡ್ತೀವಿ ಅಂತ ಬಂದು ಇದು ಮಾಡ್ತಾ ಇದ್ದಾರೆ. ಹೋಮ ಪುಣ್ಯ ಫಸ್ಟು ಇದು ಏನೋ ಸ್ವಾಮಿ ಇದು, ಆಮೇಲೆ ಹೋಮ ಪುಣ್ಯ, ಆಮೇಲೆ ಈಗ ಕಲ್ಯಾಣೋತ್ಸವ ನಡೀತಾ ಇದೆ. ನಿಡವಂದ ಗ್ರಾಮದ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಆಲ್ ಡಿಜಿಟಲ್ ಪುರುಷೋತ್ತಮ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 20ಕ್ಕೂ ಅಧಿಕ ವರ್ಷಗಳಿಂದ ವೈಕುಂಠ ಏಕಾದಶಿ ನಡೆದಿದೆ. ಈ ಬಾರಿ 22ನೇ ವರ್ಷ. ಮುಂದಿನ ವರ್ಷ ಇಡೀ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡುವ ಗುರಿ ಹೊಂದಿದ್ದೀವಿ. 100 ಭಕ್ತರ ಸಹಕಾರದಿಂದ ಕಲ್ಯಾಣೋತ್ಸವ, ಭಕ್ತಾದಿಗಳಿಗೆ ದಾಸೋಹ ವ್ಯವಸ್ಥೆ, ಲಡ್ಡು ಸೇವೆ ವ್ಯವಸ್ಥೆ, ತೋಮಾಲೆ ಸೇವೆ ಸೇರಿ 100 ಭಕ್ತರು ಗ್ರಾಮದವರು ಆರ್ಥಿಕ ಸಹಕಾರ ಕೊಟ್ಟಿದ್ದಾರೆ. ಈ ವರ್ಷ ವಿಶೇಷ ಕಾರ್ಯಕ್ರಮ ನಡೆಸಿದ್ದೀವಿ ಎಂದಿದ್ದಾರೆ. ಈ ಒಂದು ದೇವಾಲಯ ನಾವೆಲ್ಲ ಅರ್ಥಾಗೆ ಅಂದರೆ ಇದು ಸುಮಾರು ಒಂದು 700-800 ವರ್ಷದ ಹಳೆಯದಾದಂಥ ದೇವಾಲಯ. ಇದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಅಂತ. ಇಲ್ಲಿರ್ತಕ್ಕಂಥ ಶಿಲಾನ್ಯಾಸಗಳು ಮತ್ತು ಇಲ್ಲಿರ್ತಕ್ಕಂಥ ಏನು ಲಿಪಿಗಳಿದ್ದಾವೆ, ಅದ್ರ ಮೂಲಕ ನಮ್ಗೆ ತಿಳಿಬಂದಂಥದ್ದು. ಈ ದೇವಾಲಯನ ಹಳೇದು ಅಂದರೆ ಈ ಪೂರ್ವಿಕರು, ನಮ್ಮ ಗ್ರಾಮಸ್ಥರೇ ಆದಂಥ ಪೂರ್ವಿಕರು ಹಿರಿಯರೆಲ್ಲ ಈ ಒಂದು ದೇವಾಲಯಕ್ಕೆ ಅಂದರೆ ಯಾಕಂದರೆ ಇದು ತುಂಬ ಹಳೆಯ ದೇವಾಲಯ ಆಗಿರೋದ್ರಿಂದ ಹೊರಲೆ ಸೇರಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮನ ಮಾಡ್ಕೊತ ಬರ್ತಿದ್ರು. ನಾವು ಒಂದು 15 ವರ್ಷದಿಂದ ಈಚೆಗೆ ನಾವೆಲ್ಲ ಸೇರಿ ಮತ್ತೊಮ್ಮೆ ಇದನ್ನು ಜೀರ್ಣೋದ್ಧಾರ ನಿರ್ಮಾಣ ಮಾಡಬೇಕು ಅನ್ನೋ ಕೈಂಕರ್ಯವನ್ನು ತೊಟ್ಟು ಈ ಒಂದು ದೇವಾಲಯದಲ್ಲಿ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದೆಲ್ಲ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಬೆಳಗ್ಗೆ ಪೂರ್ವಕ ಅಂದರೆ ಬೆಳಗಿನ ಜಾವ ಇಲ್ಲಿ ಗಣಪತಿ ಪೂಜೆ ನಂತರ ಹೋಮಾದಿ ಹವನಗಳು, ಆಗ ಈ ಒಂದು ವೈಕುಂಠ ದಾರ ನಿರ್ಮಾಣ, ಅದಾದ ನಂತರ ಈ ವೆಂಕಟೇಶ್ವರ ಸ್ವಾಮಿಯ ಒಂದು ಅಭಿಷೇಕ, ಆದ ನಂತರ ಒಂದು ಏನಿದೆ ಸುಪ್ರಭಾತ ಸೇವೆ, ಆದ ನಂತರ ಇಲ್ಲಿರ್ತಕ್ಕಂಥ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಸೇರಿ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈಗ ಅದಾದ ನಂತರ ಮಧ್ಯಾಹ್ನದ ಎಲ್ಲರಿಗೂ ಏನು ಪ್ರಸಾದ ವಿನಿಯೋಗ ಆಗುತ್ತೆ, ಲಾಡು ಮತ್ತು ಪ್ರಸಾದ ವಿನಿಯೋಗ ಆಗುತ್ತೆ. ನಂತರ ಸಂಜೆ ಇದರ ಮೆರವಣಿಗೆ ಕೂಡ ಇರುತ್ತೆ. ಸುಮಾರು ಇದು 700-800 ವರ್ಷದ ಹಳೆಯದಾದಂಥ, ಯಾಕಂದರೆ ಇಲ್ಲಿರ್ತಕ್ಕಂಥ ಲಿಪಿಗಳೇ ಹೇಳ್ತವೆ. ಈಗ ಇಲ್ಲಿ ಇದು ನೋಡಿ, ಮುಂಚೆ ಇದಕ್ಕೆ ಭಕ್ತರು ಸ್ವಲ್ಪ ಕ್ರಮೇಣವಾಗಿ ಅಂದರೆ ಕಡಿಮೆ ಪ್ರಮಾಣದಲ್ಲಿದ್ದರು. ಇದರ ಒಂದು ವಿಶೇಷ ಮತ್ತು ಇದರ ಒಂದು ಭಕ್ತಿ, ಇಲ್ಲಿ ಬಂದು ಯಾರು ಶ್ರದ್ಧಾಭಕ್ತಿಯಿಂದ ಪೂಜೆ ಕೈಂಕರ್ಯಗಳು ಮಾಡ್ತಾರೆ ಅವ್ರಿಗೆ ಸುಮಾರು ಇಲ್ಲಿ ವಿಶೇಷ ಅಂತಂದರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅಂಥವರೆಲ್ಲ ಬಂದು ಇಲ್ಲಿ ಭಕ್ತಿಯಿಂದ ಒಂದು ಸಂಕಲ್ಪ ಮಾಡಿ ಇಲ್ಲಿ ಕೊಡ್ತಕ್ಕಂಥ ಏನು ಕಲ್ಯಾಣೋತ್ಸವದಲ್ಲಿ ಕೊಡ್ತಕ್ಕಂಥ ಜೀರಿಗೆ ಬೆಲ್ಲವನ್ನು ತಗೊಂಡು ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ ನಂತರ ಅವ್ರಿಗೆ ಆಗಿರ್ತಕ್ಕಂಥ ಮದುವೆಗಳು ಸಾಕಷ್ಟು ಉದಾಹರಣೆ ಆಗಿದ್ದಾವೆ. ಹಾಗಾಗಿ
ಪ್ರತಿ ವರ್ಷವೂ ಇಲ್ಲಿ ಭಕ್ತರು ಜಾಸ್ತಿ ಆಗ್ತಾ ಇದ್ದಾರೆ. ಅವಾಗೆಲ್ಲ ಬೆಳ್ಳೆಣಿಕೆ ಎಷ್ಟು ಬರೀ 200-300 ಜನ ಭಕ್ತರಲ್ಲಿ ಪ್ರಾರಂಭ ಆಗಿದ್ದಂಥದ್ದು ಈಗ 3,000-4,000 ಜನದ ಭಕ್ತರುಗಳು ಪ್ರತಿ ವರ್ಷದಲ್ಲಿ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಇದೊಂದು ಉತ್ತಮವಾದಂಥ ಭಗವಂತನಿರ್ತಕ್ಕಂಥ ಒಂದು ಶಕ್ತಿ ಅಂತ ನಾವು ನಂಬಿದ್ದೇವೆ ಸರ್. ಚಾರಣಾಭ್ಯಭವ ಷಣ್ಮುಖವಾಸವಾದ್ಯಾಃ ತ್ರೈವಿಕ್ರಮಾದಿಚರಿತಂ ವಿಭುಧ. ಸೋಂಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಇಂದ್ರಮ್ಮ ಪರಮೇಶ್ ಮಾತನಾಡಿ, ಸ್ವಾಮಿ ಧರಿಸಿರುವಂತಹ ಪ್ರತಿ ಪುರುಷ ಭಕ್ತರಿಗೂ ನಾಮ ಹಾಕಿ ದೇವರ ದರ್ಶನಕ್ಕೆ ಅಣಿ ಮಾಡಿದ್ವಿ. ತಿರುಪತಿ ಗಾತ್ರ ಲಡ್ಡು, ಇಡೀ ದೇವಾಲಯಕ್ಕೆ ಸೇಬು, ದಾಳಿಂಬೆ, ಜೋಳ, ಹೂ, ದ್ರಾಕ್ಷಿ ಸೇರಿ ವಿವಿಧ ಫಲ ಪುಷ್ಪಗಳಿಂದ ಅಲಂಕಾರ. ಸುಮಾರು 3,000ಕ್ಕೂ ಅಧಿಕ ಭಕ್ತರಿಗೆ ಲಾಡು ಪ್ರಸಾದ ಹಾಗೂ ದಾಸೋಹದ ವ್ಯವಸ್ಥೆ. ಗರುಡ ವಾಹನದ ಮೇಲೆ ಶ್ರೀ ಪದ್ಮಾವತಿ, ಶ್ರೀ ಲಕ್ಷ್ಮೀ ಸಮೇತ ವೆಂಕಟರಮಣ ಸ್ವಾಮಿಯ ಮುತ್ತಿನ ಪಲ್ಲಕ್ಕಿ ಉತ್ಸವ ಗ್ರಾಮದ ರಾಜಬೀದಿಯಲ್ಲಿ ಜರುಗಿದೆ. ಊರಿನ ಪ್ರಮುಖರೆಲ್ಲರೂ ಸೇರಿ ಒಂದೊಂದು ಸೇವೆಯ ಜವಾಬ್ದಾರಿಯನ್ನು ಒಂದೊಂದು ಕುಟುಂಬದವರು ನಿರ್ವಹಿಸಿದ್ದಾರೆ. ಈ ದೇವಾಲಯದಲ್ಲಿ ತಿರು ಕಲ್ಯಾಣೋತ್ಸವ ನಡೆಸಿದ್ದೀವಿ. ಈ ಕಲ್ಯಾಣೋತ್ಸವದಿಂದ ಗ್ರಾಮದಲ್ಲಿ ವಿವಾಹವಾಗದ ವಧುವರರಿಗೆ ವಿವಾಹದ ಯೋಗ ಲಭಿಸುತ್ತೆ ಎಂದಿದ್ದಾರೆ. ನಮ್ಮೂರಲ್ಲಿ ತುಂಬ ವರ್ಷ ಹಳೆ ಪುರಾತನ ಕಾಲದ ದೇವಸ್ಥಾನ ಇದು. ವರ್ಷನೂ ಕಲ್ಯಾಣೋತ್ಸವನ ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಬೆಳಗ್ಗೆ ಅಭಿಷೇಕ ದೇವ್ರಿಗೆ, ಮತ್ತು ಹೋಮ, ಕಲ್ಯಾಣೋತ್ಸವ, ಸಂಜೆ ಉತ್ಸವನೂ ಇದೆ, ಮೆರವಣಿಗೆ ಇದೆ ಊರೊಳಗೆಲ್ಲ. ಮತ್ತು ಎಲ್ಲ ಕಡೆನೂ ಇದೇ ರೀತಿ ಮಾಡ್ತಿದ್ದಾರೆ. ನಮ್ಮೂರಲ್ಲೂ ಮಾಡ್ತಾ ಇದ್ದೀವಿ. ವರ್ಷನೂ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾ ಇದೆ. ತುಂಬ ಹೆಮ್ಮೆಯಿಂದ ಹೇಳ್ಕೊಬೋದು. ಇವತ್ತು ನಾವು ಒಂದು ಅಧ್ಯಕ್ಷ ಆಗಿ ಇದು ಪೂಜೆಗೂ ಕೂತ್ಕೊಂಡು ನಾವು ಒಂದು ಕಾರ್ಯಕ್ರಮ ನೆರವೇರಿಸ್ಕೊಂಡು ತುಂಬ ಹೆಮ್ಮೆ ಆಗ್ತಾ ಇದೆ. ವೈಕುಂಠ ಏಕಾದಶಿ ಪ್ರಯುಕ್ತ ನಮ್ಮ ವೆಂಕಟೇಶ್ವರ ಸ್ವಾಮಿ ಒಂದು ಪ್ರತಿ ವರ್ಷದಂತೆ ಒಂದು ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ಒಂದು ಗ್ರಾಮಸ್ಥರು ಭಕ್ತಾದಿಗಳೆಲ್ಲರೂ ಸಹ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೆಳಗಿಂದ ಸ್ವಾಮಿಗೆ ಒಂದು ಅಲಂಕಾರ ಮಾಡಿದ್ದಾರೆ. ಅದೇ ರೀತಿಯಾಗಿ ದ್ವಾರ ಒಂದು ರೆಡಿಯಾಗಿದೆ. ಅದೂ ಸಹ ಬಂದಂಥ ಭಕ್ತಾದಿಗಳು ದ್ವಾರ ಮುಖಾಂತರ ಹೋಗ್ತಾ ಇದ್ದಾರೆ. ಮತ್ತು ಹೋಮ ಆಗಿದೆ. ಈಗ ಕಲ್ಯಾಣ ಮಹೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಭಾಗಿಯಾಗಿದ್ದೀವಿ. ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಭಾಗಿಯಾಗಿ ಸ್ವಾಮಿ ಒಂದು ಕೃಪೆಗೆ ಪಾತ್ರರಾಗೋಣ ಅಂತ ನಾವೆಲ್ಲರೂ ಸಹ ಇಲ್ಲಿ ಸೇರ್ಕೊಂಡಿದ್ದೀವಿ. ಇವತ್ತು ಬಂದಂಥ ಭಕ್ತಾದಿಗಳಿಗೆ ಬೆಳಗಿಂದ ಸಹ ತಿಂಡಿ, ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮತ್ತು ಬಂದವರಿಗೆ ಎಲ್ಲರಿಗೂ ಸಹ ಲಾಡು ವ್ಯವಸ್ಥೆ ಇದೆ. ಏನಿಂದ ಒಂದು ಸಂಪ್ರದಾಯ ಇದೆ. ಏನು ಇಲ್ಲಿ ಬಂದು ಈ ಒಂದು ಕಲ್ಯಾಣ ಮಹೋತ್ಸವಕ್ಕೆ ಏನು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥಿರ್ಬೋದು ಭಕ್ತಾದಿಗಳಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥವ್ರಿಗೆ ಮದುವೆ ಆಗಿಲ್ದವರು ಸಹ ಒಂದು ಮದುವೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವೆಲ್ಲರೂ ಸಹ ಒಂದು ಸೇರ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಎಲ್ಲರೂ. ಈ ವೇಳೆ ದೇವಾಲಯದ ಆಡಳಿತ ಮಂಡಳಿಯ HR ವೀರೇಗೌಡ, ಡೇರಿ ಮಾಜಿ ಅಧ್ಯಕ್ಷ R ಪರಮೇಶ್, ನಿಡುವಂದ VSSN ಅಧ್ಯಕ್ಷ ಕೇಶವಮೂರ್ತಿ, ಮಾಜಿ ಅಧ್ಯಕ್ಷ ಅಲ್ಪಯ್ಯನಪಾಳ್ಯ ವೆಂಕಟೇಶ್, ಭೋಜರಾಜು, ಯುವ ಮುಖಂಡರು ಆದ ಜಗದೀಶ್, ಚಿಕ್ಕೇಗೌಡ, ಪ್ರಧಾನ ಅರ್ಚಕ ರಾಮಾನುಜಾಚಾರ್ಯ, ವಿಜಯಕುಮಾರ್, ನೂರಾರು ಗ್ರಾಮಸ್ಥರು, ಸಾವಿರಾರು ಭಕ್ತರು ಹಾಜರಿದ್ದರು. ವಿಶೇಷವಾಗಿ ಭಗವಂತ ಅನಾದಿ ಕಾಲದಿಂದಲೇ ನೆಲೆಸಿದ್ದಾರೆ. ಸುಮಾರು ಇತಿಹಾಸ ಇದೆ. ಒಂದು 800ರಿಂದ 1000 ವರ್ಷಗಳ ಕಾಲ ಇತಿಹಾಸವುಳ್ಳಂತಹ ಒಂದು ದೇವಾಲಯ. ಇಲ್ಲಿ ವಿಶೇಷವಾಗಿ ವರ್ಷವೂ ಸಹ ತಿರು ಕಲ್ಯಾಣ ಮಹೋತ್ಸವವನ್ನು ಮಾಡಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಕಲ್ಯಾಣ ಯಾರಿಗಾಗಿರೋದಿಲ್ವೋ ಅವರು ಈ ಕಲ್ಯಾಣಕ್ಕೆ ಪಾಲ್ಗೊಂಡ್ರೆ ಅವರಿಗೆ ಕಲ್ಯಾಣವಾಗುತ್ತೆ. ಮತ್ತು ಏನು ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿ ಈ ಒಂದು ಕಲ್ಯಾಣೋತ್ಸವದಲ್ಲಿ ಅವರು ಪಾಲ್ಗೊಳ್ತಾರೋ ಅವರ ಒಂದು ಸಂಕಲ್ಪ ಈಡೇರುತ್ತೆ. ಅದರಿಂದ ಈ ಭಗವಂತನ ಒಂದು ಸಾನ್ನಿಧ್ಯದಲ್ಲಿ ತಿರು ಕಲ್ಯಾಣ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಇಲ್ಲಿನ ಭಕ್ತಾದಿಗಳು ವಿಶೇಷವಾಗಿ ಈ ಒಂದು ಸ್ವಾಮಿಯವರು ವಿಶೇಷವಾದಂತಹ ಶಕ್ತಿಯುಳ್ಳಂತಹ ಒಂದು ದೇವಾಲಯ. ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಬಂದು ಅವರ ಒಂದು ಮನೋಭಿಷ್ಟಗಳನ್ನು ಇಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಈ ಒಂದು ಜಾಗದಲ್ಲಿ ನೆರವೇರುತ್ತೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಇಲ್ಲಿ ವಿಶೇಷವಾಗಿ ಬೆಳಗ್ಗೆ ಸುಪ್ರಭಾತ ಸೇವೆ, ಪಂಚಾಮೃತ ಸುಪ್ರಭಾತ ಸೇವೆಯೊಂದಿಗೆ ದ್ವಾರ ಪೂಜೆ, ತದನಂತರವಾಗಿ ಆ ಭಗವಂತನಿಗೆ ವಿಶೇಷವಾದಂತಹ ಹೋಮ ಹವನಗಳ ಕೈಂಕರ್ಯಗಳು ಮತ್ತು ಇದೀಗ ಈ ತಿರುಕಲ್ಯಾಣ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ SSLC ಫಲಿತಾಂಶದಲ್ಲಿ ಭಾವನಾ TS 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು.
ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿಯಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.